ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಇವತ್ತಿನ ವ್ಲಾಗ್ ವರಮಹಾಲಕ್ಷ್ಮಿ ಕಳಶಕ್ಕೆ ನಾವು ಏನೇನು ಸೇರಿಸ್ತೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಇದರಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆ ಕಳಶ ಸ್ಥಾಪನೆ ನಾನು ನಿಮ್ಮ ಜೊತೆನೇ ಮಾಡ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿ ಫಸ್ಟಿಗೆ ನಾನೊಂದು ಪೀಠ ತೊಗೊಂಡಿದ್ದೀನಿ. ಪೀಠನ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ನಾನು ರಂಗೋಲಿ ಬಿಡಿಸ್ಕೊಂಡು ಅದಾದಮೇಲೆ ಒಂದು ಹಿತ್ತಾಳೆ ತಟ್ಟೆ ಇಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬೆಳ್ಳಿ ತಟ್ಟೆ ಇದ್ದರೆ, ಇಲ್ಲ ನೀವು ಯಾವ ತಟ್ಟೆ ಇಡ್ತೀರೋ ಆ ತಟ್ಟೆ ಇಟ್ಕೊಂಡು ಅದಕ್ಕೆ ಅಕ್ಕಿ ಹಾಕ್ಕೊಂಡು ಅಕ್ಕಿನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಕ್ಕಿನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ನೀವು ಓಂ ಅಂತ ಬರಿಬೋದು, ಶ್ರೀ ಅಂತ ಬರಿಬೋದು. ನಿಮ್ಗೇನು ಬೇಕೋ ನೀವು ಅದನ್ನ ಬರೆದು ಅದನ್ನ ಆದಮೇಲೆ ನಾವು ಇದಕ್ಕೆ ಮೇಲೆ ಕಳಶ ಇಡಬೇಕು. ಕಳಶಕ್ಕೆ ನಾನು ಒಂದು ಚೊಂಬು, ನಾನು ಯಾವುದ್ರ ಮೇಲೆ ಸೀರೆ ಉಡಿಸ್ತೀನೋ ಅದರಲ್ಲಿ ನೀರು ತುಂಬಿಸಿ ಹೊರಗಡೆಯಿಂದ ಪೂಜೆ ಮಾಡಿಕೊಂಡು, ಲೈಕ್ ಮನೆ ಬಾಗಿಲಿಂದ ಪೂಜೆ ಮಾಡಿಕೊಂಡು ಅದಾದಮೇಲೆ ಇದನ್ನ ಎತ್ಕೊಂಡ್ಬಂದು ದೇವ್ರ ಮನೇಲಿ ಇಟ್ಟಿರೋದು. ಸೊ ಇವಾಗ ಇದಕ್ಕೆ ಒಂಚೂರು ಅರಿಶಿನ, ಒಂಚೂರು ಕುಂಕುಮ ಹಾಕಿ ಇದರಲ್ಲಿ ನಾನು ಡ್ರೈ ಫ್ರೂಟ್ಸ್ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಯೇ ನೋಡ್ಬೋದು ನೀವು ಕವಡೆ ಆಗಿರ್ಬೋದು, ಗೋಮತಿ ಚಕ್ರ ಆಗಿರ್ಬೋದು, ಮತ್ತು ಲೋಟಸ್ದು ಕಮಲದ ಬೀಜ ಅಂತ ಏನಂತಾರೆ, ನಾಣ್ಯ, ಡ್ರೈ ಫ್ರೂಟ್ಸು, ಲವಂಗ ಹಾಗೂ ಏಲಕ್ಕಿ, ಮತ್ತು ಒಂಚೂರು ಕೇಸರಿ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಲಕ್ಷ್ಮಿಗೆ ಏನೇನು ಇಷ್ಟ ಅದನ್ನ ಸೇರಿಸ್ಕೋಬೇಕು. ಅದ್ರ ಜೊತೆನೇ ನಾನು ಪಚ್ಕರ್ಪೂರ ಹಾಗೂ ಜವಾದನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೂರೇ ಎತ್ತಿ ಹಾಕೋಣ ಕಳಶದ ಒಳಗಡೆ. ಸೊ 5 ಸ್ಟ್ರ್ಯಾಂಡ್ಸ್ ಬರೋ ಹಂಗೆ ನಾನು ಇದರಲ್ಲಿ 5 3 ನಿಮ್ಮ ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟೇ ಎತ್ತಿ ನೀವು ಕಳಶದ ಒಳಗಡೆ ಹಾಕ್ಕೊಳ್ಳಿ. ನಾನಿಲ್ಲಿ ಎಲ್ಲ 5 ಸೇರಿಸ್ತಾ ಇದ್ದೀನಿ. 5 ಗೋಡಂಬಿ, 5 ಬಾದಾಮಿ, 5 ದ್ರಾಕ್ಷಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲೇ ನಾನು ನಿಮ್ಗೇನು ತೋರಿಸಿದ್ನೋ ಏಲಕ್ಕಿ, ಲವಂಗ ಹಾಗೂ ಕವಡೆ, ಕಮಲದ ಬೀಜ ಅದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅದೆಲ್ಲ ಸೇರಿಸ್ಕೊಂಡ್ಮೇಲೆ ನಾನು ಒಂಚೂರು ಪಚ್ಕರ್ಪೂರ ಹಾಗೂ ಜವಾದನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಲಾವಂಚದ ಬೇರು ಕೂಡ ಸೇರಿಸ್ಕೋಬೋದು ಇದರಲ್ಲಿ. ಆ್ಯಂಡ್ ಇದ್ರ ಜೊತೆಯಲ್ಲಿ ನಾನು ರೆಡ್ ಕಲರ್ ಹೂವು, ರೋಸ್ ಹೂವು ಹಾಕ್ತಾಯಿದ್ದೀನಿ. ಸೊ ದಟ್ ಇಸ್ ಕಂಪಲ್ಸರಿ. ಇದಾಗಿತ್ತು ನಮ್ಮ ಮನೆಯ ಕಳಶ ಸ್ಥಾಪನೆ. ಇದಾದಮೇಲೆ ನಾನು ಸೀರೆ ಉಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿರೋದು. ನಾಡಿನ ಸಮಸ್ತ ಜನರಿಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರಲ್ಲಿ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.